ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಲೀಲಾ ಪ್ರಜ್ಞಾದೇವಿಯೋರ್ ಗಮನ ವರ್ಣನ ಎಂಬ 24ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಲೀಲಾದೇವಿಯು ತಾನು ಬೇರೆ ಬೇರೆ ಸರ್ಗಗಳನ್ನು ನೋಡಬೇಕು ಎಂದು ಆ ಸರಸ್ವತಿ ದೇವಿಗೆ ಕೇಳಿದ ಕಾರಣದಿಂದಾಗಿ ಆ ಲೀಲಾದೇವಿ ಪ್ರಜ್ಞಾದೇವಿ ಇಬ್ಬರೂ ಕತ್ತಲಾದ ಮೇಲೆ ಏಕಾಂತದಲ್ಲಿ ಧ್ಯಾನಪರರಾಗಿ ಸಮಾಧಿ ಸ್ಥಿತಿಯನ್ನು ಹೊಂದಿದರು. ಆಗ ತಮ್ಮ ಮನೋಮಯವಾದ ಅತಿವಾಹಿಕ ದೇಹವನ್ನು ಪಡೆದು ತಮ್ಮ ಚಿದಾಕಾಶದಲ್ಲಿ ಬೇರೆ ಲೋಕಗಳನ್ನು ಅಂದರೆ ಇತರ ಸರ್ಗಗಳ ದೃಶ್ಯವನ್ನು ನೋಡುವ ಆಶಯದಿಂದ ಅವರಿಬ್ಬರು ದೂರಕ್ಕೆ ಹಾರಿ ಹೋದರು. ಕಥೆಯನ್ನು ಮುಂದುವರಿಸುತ್ತಾ ವಸಿಷ್ಠರು ಹೇಳುತ್ತಾರೆ, ದೂರದಿಂದ ದೂರಕ್ಕೆ ಹಾರುತ್ತಾ ನಿಧಾನವಾಗಿ ಎತ್ತರವಾದ ಸ್ಥಳವನ್ನು ಸೇರಿ ಇಬ್ಬರು ಒಬ್ಬರ ಕೈಯೊಬ್ಬರು ಹಿಡಿದು ಆಕಾಶವನ್ನು ನೋಡಿಕೊಂಡು ಹೋದರು. ಒಂದೇ ಸಮುದ್ರದಂತೆ ಶುದ್ಧವಾಗಿ ಗಂಭೀರವಾಗಿ ಆ ನಭವು ಹರಡಿರುವುದು, ಕೋಮಲವಾದ ಮೃದುವಾದ ಗಾಳಿಯು ಬೀಸುತ್ತಿರಲು ಸುಖವಾಗಿರುವುದು, ಶೂನ್ಯತೆ ಎಂಬ ನೀರಿನಲ್ಲಿ ಮುಳುಗುವುದರಿಂದ ಮೀಯುವುದರಿಂದ ಆಹ್ಲಾದವನ್ನು ಉಂಟು ಮಾಡುತ್ತಾ ಆ ನಭವು ಸಜ್ಜನರಿಗಿಂತ ಸೌಮ್ಯವೂ ಶುದ್ಧವೂ ಗಂಭೀರವೂ ಪ್ರಸನ್ನವೂ ಆಗಿತ್ತು. ಎತ್ತರದಲ್ಲಿರುವ ಶುಭ್ರವಾದ ಮೇಘಗಳ ವಿಶಾಲವಾದ ಗರ್ಭವೆಂಬ ಪೂರ್ಣ ಚಂದ್ರ ಗರ್ಭದಂತೆ ಶುಭ್ರವಾದ ಸುಧಾಲಯದಲ್ಲಿ ದಿಕ್ಕು ವಿದಿಕ್ಕುಗಳಲ್ಲಿ ವಿಶ್ರಮಿಸಿಕೊಂಡರು. ಚಂದ್ರಮಂಡಲದಿಂದ ಬೀಸುವ ಸಿದ್ಧ ಗಂಧರ್ವರು ಧರಿಸಿರುವ ಮಂದಾರ ಮಾಲೆಗಳ ಆಮೋದದಿಂದ ಮನೋಹರವಾದ ಮಧುರ ವಾಯುವನ್ನು ಸೇವಿಸಿ ಆನಂದಪಟ್ಟರು. ಸೂರ್ಯ ತಾಪವು ಬಹಳವಾದಾಗ ಮಿಂಚೆಂಬ ಕೆಂದಾವರೆಯಿಂದ ಕೂಡಿ ಸರಸ್ಸಿನಂತೆ ಜಲದಿಂದ ಪೂರ್ಣವಾಗಿ ಮೆಲ್ಲಗೆ ಹೋಗುತ್ತಿರುವ ಮೇಘಮಂಡಲದಲ್ಲಿ ಸ್ನಾನ ಮಾಡಿದರು. ಹೆಣ್ಣು ದುಂಬಿಗಳು ಸರಸಿಗಳಲ್ಲಿ ತಿರುಗುವಂತೆ ಮಹಾಶೈಲಗಳೆಂಬ ಮೃಣಾಲಾಂಕುರಗಳನ್ನುಳ್ಳ ಎಷ್ಟೋ ಭೂಮಂಡಲಗಳನ್ನು ಅಲೆದರು. ಗಾಳಿಯಿಂದ ಚೆಲ್ಲಾಪಿಲ್ಲಿಯಾಗಿ ಗಂಗಶೀಕರ ಅಂದರೆ ತುಂತುರುಗಳನ್ನು ಧರಿಸಿರುವ ಮೇಘಮಂಡಲದಲ್ಲಿ ಇವು ಧಾರಾಗ್ರಹಗಳೆಂದುಕೊಂಡು ತಿರುಗಿದರು. ಮಂದವಾಗಿ ನಡೆಯುತ್ತಾ ವಿಶ್ರಮಿಸಿಕೊಂಡು ಆ ಆಕಾಶದಲ್ಲೊಂದೆಡೆ ಯಾವುದೋ ಸೃಷ್ಟಿಯಾಗುವುದಕ್ಕೆ ಆಗುತ್ತಿರುವ ಸಂಕ್ಷೋಭವನ್ನು ಕಂಡರು. ಇದುವರೆಗೆ ಅವರು ಇಂತಹ ಕೋಟರವನ್ನು ಕಂಡಿರಲಿಲ್ಲ. ಆ ಕೋಟರದಲ್ಲಿ ಎಲ್ಲ ಸಂಕಟಗಳು ಇದ್ದವು. 100 ಕೋಟಿ ಜಗತ್ತುಗಳು ಅಲ್ಲಿಗೆ ಬಂದು ಬೀಳುತ್ತಿದ್ದರು. ಇನ್ನೂ ಅದು ಈ ಕೊನೆಗಿಂದ ಆ ಕೊನೆಯವರೆಗೆ ಶೂನ್ಯವಾಗಿಯೇ ಇತ್ತು. ವಿಚಿತ್ರಾಭರಣಗಳಂತಿರುವ ಒಳ್ಳೊಳ್ಳೆಯ ವಿಮಾನಗಳುಳ್ಳ ಭೂತಲಗಳು ಮೇಲೆ ಮತ್ತೆ ಬಂದು ಅಲ್ಲಿ ಬೀಳುತ್ತಿದ್ದವು. ಆ ಭೂತಲಗಳ ಸುತ್ತಲೂ ಆಕಾಶವು ವ್ಯಾಪಿಸಿ ಮೇರು ಮೊದಲಾದ ಕುಲಪರ್ವತಗಳ ಪದ್ಮರಾಗ ಕಾಂತಿಯಿಂದ ಬೆಳಗುತ್ತಾ ಆ ಕೋಟರಗಳು ಕಲ್ಪಕಾಲದ ಅಗ್ನಿಕುಂಡಗಳಂತಿದ್ದವು. ಮುತ್ತಿನ ಮಣಿಗಳಂತಿರುವ ಶಿಖರಗಳ ಕಾಂತಿಯಿಂದ ತುಂಬಿದ ಹಿಮವತ್ ಪರ್ವತದ ಸಾನು ಪ್ರದೇಶಗಳಿಂದ ಮೇರು ಪರ್ವತದ ಚಿನ್ನ ಬಯಲುಗಳ ಕಾಂತಿಗಳಿಂದ ಮುದ್ದಾಗಿ ಮಹಾಮರಕತಗಳ ಕಾಂತಿಯುಳ್ಳ ಹುಲ್ಲು ಬಯಲುಗಳ ನೀಲಿಯುಳ್ಳದ್ದಾಗಿ ದೃಶ್ಯ ಕ್ಷಯದಲ್ಲಿ ಆಸಕ್ತವಾಗಿ ಆಗ ಹುಟ್ಟಿರುವ ತಮಸ್ಸಿನಿಂದ ಕಪ್ಪಾಗಿ ಪಾರಿಜಾತ ಲತೆಗಳಿಂದ ಅಲಂಕೃತವಾಗಿರುವ ವಿಮಾನ ಗಣಗಳೇ ಕೇತನಗಳಾಗಿ ಅಂದರೆ ಧ್ವಜಗಳಾಗಿ ಅವೇ ಹೂವಿನ ಗೊಂಚಲುಗಳಾಗಿರುವ ವೈಡೂರ್ಯ ಭೂತಲವೇ ಎಂಬಂತೆ ಮನೋವೇಗದಿಂದ ಸಂಚರಿಸುವ ಮಹಾಸಿದ್ಧರ ಗಮನದಿಂದ ಸೋತಿರುವ ವಾಯುವಿನ ಗಮನಾಗಮನವುಳ್ಳದ್ದಾಗಿ ವಿಮಾನಗಳಲ್ಲಿರುವ ದೇವಸ್ತ್ರೀಯರ ಗಾನವಾದನಗಳಿಂದ ತುಂಬಿ ತ್ರೈಲೋಕ್ಯಗಳಲ್ಲಿಯೂ ಇರುವ ಉತ್ತಮ ಪ್ರಾಣಿಗಳೆಲ್ಲರೂ ಸಂಚಾರ ಮಾಡುತ್ತಿರುವುದರಿಂದ ಇಕ್ಕಟ್ಟಾಗಿ ಒಬ್ಬರಿಗೊಬ್ಬರು ಕಾಣಿಸದೆ ಸಂಚಾರ ಮಾಡುವ ಸುರಾಸುರ ಸಮೂಹಗಳಿಂದ ನಿಬಿಡವಾಗಿ ಸೀಮಾಭೂಮಿಯಲ್ಲಿರುವ ಕೂಷ್ಮಾಂಡ ರಾಕ್ಷಸ ಪೈಶಾಚ ಗಣಗಳು ವಾತಸ್ಕಂದಗಳಲ್ಲಿ ಮಹಾವೇಗದಿಂದ ಹೋಗುತ್ತಿರುವ ವೈಮಾನಿಕರ ಗುಂಪುಗಳು ಉಳ್ಳದ್ದಾಗಿ ಹೋಗುತ್ತಿರುವ ವಿಮಾನಗಳ ಸದ್ದು ಮೇಘ ಗರ್ಜನೆಗಳನ್ನು ಮೀರಿ ಮುಷ್ಟಿಗ್ರಾಹ್ಯವಾಗುವಷ್ಟು ಘನವಾಗಿರಲು ಗ್ರಹಗಳು ನಕ್ಷತ್ರಗಳು ಮೇಘಗಳು ಸಂಚರಿಸುತ್ತಿರಲು ಕ್ಷುಬ್ಧವಾಗಿರುವ ವಾತಸ್ಕಂದಗಳುಳ್ಳದ್ದಾಗಿ ಅತಿ ಸಮೀಪವಾಗಿರುವುದರಿಂದ ಸೂರ್ಯನ ತಾಪಕ್ಕೆ ಸಿಕ್ಕಿ ದಗ್ಧರಾಗಿರುವ
ಅಲ್ಪ ಸಿದ್ಧಿಗಳುಳ್ಳ ಸಿದ್ಧರು ಸ್ಥಳವನ್ನು ಬಿಟ್ಟು ಉರುಳುತ್ತಿರಲು ಸೂರ್ಯನ ಕುದುರೆಗಳ ಮುಖವಾತದಿಂದಲೇ ಸುಟ್ಟು ಅಂದ ಕೆಟ್ಟ ವಿಮಾನಗಳಿಂದಲೂ ಕೂಡಿ ಲೋಕಪಾಲರು ಅಪ್ಸರೋವೃಂದವು ಸಂಚಾರ ಮಾಡುವುದರಿಂದ ಚಂಚಲವಾಗಿ ದೇವತಾಸ್ತ್ರೀಯರ ಅಂತಃಪುರದಲ್ಲಿ ಹಾಕಿದ ಧೂಪ ಧೂಮಗಳೆಂಬ ಮೇಘಗಳಿಂದ ತುಂಬಿದ ಆಕಾಶವುಳ್ಳದ್ದಾಗಿ ಲೋಕಾಂತರಗಳಿಗೆ ಹೋಗುತ್ತಿರುವ ಅವಸರದಲ್ಲಿ ಜಾರಿದ ದೇವ ಸ್ತ್ರೀಭೂಷಣಗಳುಳ್ಳದ್ದಾಗಿ ಸಾಮಾನ್ಯ ಸಿದ್ಧ ಸಂಘಗಳ ಉಗ್ರ ತೇಜಪುಂಜಗಳಿಂದ ಉಂಟಾದ ತಮೋಬಲವುಳ್ಳದ್ದಾಗಿ ಪ್ರಬಲರಾದ ಸಿದ್ಧರ ಗಮನಾಗಮನಗಳಿಂದ ಘಾತವನ್ನು ಹೊಂದಿದ ಮೇಘಗಳಿಂದ ಕೂಡಿ ವಸ್ತ್ರವನ್ನು ಹೊದೆದು ನಿಂತಿರುವರೋ ಎಂಬಂತಿರುವ ಹಿಮವಂತ ಮೇರು ಮಂದರ ಪರ್ವತಗಳುಳ್ಳದ್ದಾಗಿ ಕಾಕ ಉಲೂಕ ಗೃಧ್ರದಂತೆ ಕಾಣುವ ಪಕ್ಷಿಗಳು ಗುಂಪು ಗುಂಪಾಗಿ ಸಂಚರಿಸುತ್ತಿರಲು ಸಮುದ್ರದಲ್ಲಿ ಎದ್ದೆದ್ದು ಕುಣಿಯುವ ತರಂಗಗಳಂತೆ ಎದ್ದೆದ್ದು ಕುಣಿಯುತ್ತಿರುವ ಢಾಕಿನಿಯರಿಂದಲೂ ನಾಯಿ ಕಾಗೆ ಒಂಟೆ ಕತ್ತೆಗಳಂತೆ ಮುಖಗಳುಳ್ಳ ಯೋಗಿನಿ ಗಣಗಳು ವ್ಯರ್ಥವಾಗಿಯೇ 100 ಯೋಜನಗಳು ಹೋಗಿ ಬರುವ ಗದ್ದಲದಿಂದಲೂ ಆ ಆಕಾಶವು ಕೂಡಿತ್ತು. ಲೋಕಪಾಲಕರ ಪುರಗಳಿಂದ ಹೊರಟ ಧೂಮದಿಂದ ಆ ಅಂಬರ ಮಂದಿರವು ಕಪ್ಪಾಗಿತ್ತು. ಸಿದ್ಧ ಗಂಧರ್ವ ಮಿಥುನಗಳ ಪ್ರಾರಬ್ಧ ಸುರತೋತ್ಸವವುಳ್ಳದ್ದಾಗಿತ್ತು. ಸ್ವರ್ಗ ಸಂಗೀತವನ್ನು ಕೇಳಿ ಹುಚ್ಚರಂತೆ ಕಾಮಾಸಕ್ತರಾದವರು ಆ ಮಾರ್ಗದಲ್ಲಿದ್ದರು. ವಾತಸ್ಕಂಧದ ನಿಖಾತದಲ್ಲಿ ಅಂದರೆ ಹಳ್ಳದಲ್ಲಿ ಹರಿಯುತ್ತಿರುವ ದೇವಗಂಗಾ ನದಿಯು ಆಶ್ಚರ್ಯಗಳನ್ನು ನೋಡುವ ಆಸಕ್ತಿಯಿಂದ ಸಂಚರಿಸುತ್ತಿರುವ ದೇವ ಬಾಲಕರು ಅಲ್ಲಿ ಇದ್ದರು. ಒಂದೇ ಸಮನಾಗಿ ಓಡುತ್ತಿರುವ ಸೂರ್ಯ ಚಂದ್ರ ನಕ್ಷತ್ರ ಕಾಂತಿಗಳನ್ನು ವಹಿಸಿ ಬಿಳುಪು ಕಪ್ಪು ಮೈಗಳನ್ನು ಉಳ್ಳಂತೆ ಕಾಣುವ ಜ್ಯೋತಿಶ್ಚಕ್ರವು ಸದೇಹವಾಗಿ ಸಂಚರಿಸುತ್ತಿರುವ ವಜ್ರ ಚಕ್ರ ಶೂಲ ಹಸಿ ಶಕ್ತಿ ಮೊದಲಾದ ಆಯುಧಗಳು, ಒಂದೆಡೆ ಗೋಡೆಗಳಿಲ್ಲದ ಮನೆಯು, ಇನ್ನೊಂದೆಡೆ ಹಾಡುತ್ತಿರುವ ನಾರದ ತುಂಬುರರು, ಒಂದೆಡೆ ಮೇಘ ಮಾರ್ಗದಲ್ಲಿ ಮಹಾಮೇಘವೊಂದು ಹುಟ್ಟುತ್ತಿರುವ ಒದ್ದಾಟವು, ಇನ್ನೊಂದೆಡೆ ಪ್ರಳಯ ಕಾಲದ ಮೇಘವೊಂದು ಮೂಕವಾಗಿ ಚಿತ್ರನ್ಯಸ್ತವಾದಂತೆ ಇರುವ ಸೊಗಸು, ಹಾರುತ್ತಿರುವ ಕಾಡಿಗೆಯ ಬೆಟ್ಟವೋ ಎಂಬಂತಿರುವ ಸುಂದರ ಮೇಘವೊಂದೆಡೆ, ಚಿನ್ನದ ಗೆರೆಯಿಂದ ಮುದ್ದೆಯಂತೆ ಮನೋಹರವಾಗಿ ತಾಪವನ್ನು ಆರಿಸುವ ಮೇಘವು ಇನ್ನೊಂದೆಡೆ, ಒಂದೆಡೆ ದಿಗ್ದಾಹದಿಂದ ಉಂಟಾದ ತಾಪವು, ಇನ್ನೊಂದೆಡೆ ಋಷ್ಯಮುಖ ಪರ್ವತಕ್ಕೆ ಹೊದಿಸಿದ ಬಟ್ಟೆಯಂತಿದ್ದ ಮೋಡವು, ಮತ್ತೊಂದೆಡೆ ಗಾಳಿ ಇಲ್ಲದಿರುವಿಕೆಯಿಂದ ಆಗುವ ಮೇಘದ ಆಡಂಬರವು, ಶೂನ್ಯತಾ ಜಲವೂ ಇದ್ದವು. ಒಂದೆಡೆ ವಾಯುಪ್ರವಾಹಕ್ಕೆ ಸಿಕ್ಕಿ ವಿಮಾನಗಳು ಹುಲ್ಲಿನ ಚಿಗುರಿನಂತೆ ಕೊಚ್ಚಿ ಹೋಗುತ್ತಿದ್ದವು, ಇನ್ನೊಂದೆಡೆ ಹಾರುತ್ತಿರುವ ದುಂಬಿಯ ಗುಂಪಿನ ಬೆನ್ನು ಚರ್ಮದ ಕಾಂತಿಯಂತೆ ನಿರ್ಮಲವಾಗಿತ್ತು. ಒಂದೆಡೆ ಮೇರುಪರ್ವತದಿಂದ ಇಳಿಯುವ ನದಿಗಳೆಂಬಂತಿರುವ ಗಾಳಿಯು ಹೊಡೆದುಕೊಂಡು ಬಂದಿರುವ ಧೂಳಿಯಿಂದ ಬಣ್ಣ ಕೆಟ್ಟಿರುವುದು, ಇನ್ನೊಂದೆಡೆ ವಿಮಾನದಲ್ಲಿ ತಿರುಗುವ ದೇವತೆಗಳ ಪ್ರಭಾಚಿತ್ರ ಮನೋಹರವಾಗಿರುವ ಮೂರ್ತಿಗಳು, ಕೆಲವೆಡೆ ದಿಗಂಬರರಾಗಿ ಕುಣಿಯುತ್ತಿರುವ ಮಾತೃಮಂಡಲವೆಂಬ ಮಾಲೆಯುಳ್ಳದ್ದಾಗಿ, ಇನ್ನೊಂದೆಡೆ ನವಪಾನದಿಂದ ಮತ್ತೇರಿರುವ ಯೋಗಿನಿಗಣವೂ ಇದ್ದು, ಒಂದೆಡೆ ಶಾಂತರಾಗಿ ಸಮಾಧಿಸ್ಥರಾಗಿ ವಿಶ್ರಾಂತರಾಗಿರುವ ಮುನಿಮಂಡಲವು, ಇನ್ನೊಂದೆಡೆ ಸರ್ವ ಕಾರ್ಯ ಸನ್ಯಾಸ ಮಾಡಿರುವ ಸಾಧುವಿನ ಚಿತ್ರದಂತೆ ಮನೋಹರವಾದ ಸಮತಟವು, ಒಂದೆಡೆ ಹಾರುತ್ತಿರುವ ಕಿನ್ನರ ಗಂಧರ್ವ ಸುರ ಸ್ತ್ರೀಮಂಡಲವು, ಇನ್ನೊಂದೆಡೆ ನಿಂತಿರುವ ಪಟ್ಟಣಗಳು, ಮತ್ತೊಂದೆಡೆ ತಿರುಗಾಡುತ್ತಿರುವ ಪಟ್ಟಣಗಳು, ಕೆಲವೆಡೆ ರುದ್ರಪುರಗಳು, ಇನ್ನೊಂದೆಡೆ ಬ್ರಹ್ಮ ಮಹಾಪುರಗಳು, ಮತ್ತೊಂದೆಡೆ ಮಾಯಾಪುರಗಳು, ಮಗದೊಂದೆಡೆ ಮುಂದೆ ಆಗಬೇಕಾಗಿರುವ ಪಟ್ಟಣಗಳು, ಕೆಲವೆಡೆ ಚಂದ್ರನಂತೆ ಸ್ವಚ್ಛವಾಗಿ ತಿರುಗುತ್ತಿರುವ ಸರೋವರಗಳು, ಇನ್ನು ಕೆಲವೆಡೆ ಗಟ್ಟಿಯಾಗಿ ಕಲ್ಲಾಗಿರುವಂಥ ಸರಸ್ಸುಗಳು, ಕೆಲವೆಡೆ ಸಂಚರಿಸುತ್ತಿರುವ ಸಿದ್ಧಗಣವು, ಇನ್ನೊಂದೆಡೆ ಚಂದ್ರೋದಯವು, ಕೆಲವೆಡೆ ಸೂರ್ಯೋದಯವು, ಇನ್ನೊಂದೆಡೆ ರಾತ್ರಿಯ ಕತ್ತಲು, ಮತ್ತೊಂದೆಡೆ ಸಂಜೆಯ ಕಾವಿ ಬಣ್ಣವು, ಮಗದೊಂದೆಡೆ ಮಂಜಿನಿಂದ ಕಂದು ಬಣ್ಣವು, ಒಂದೆಡೆ ಹಿಮದಿಂದ ಮೋಡದಂತೆ ಬೆಳ್ಳಗಿರುವುದು, ಇನ್ನೊಂದೆಡೆ ಮಳೆಗರೆಯುತ್ತಿರುವ ಮೋಡವು, ಇನ್ನೊಂದೆಡೆ ನೆಲದ ಮೇಲೆ ಹೇಗೋ ಹಾಗೆ ಕುಳಿತಿರುವ ಲೋಕಪಾಲರುಳ್ಳದ್ದು, ಮೇಲೆ ಕೆಳಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಗಳಿಗೆ ಹೋಗುವುದಕ್ಕೆ ಸಿದ್ಧರಾಗಿರುವ ಸುರಾಸುರ ಗಣಗಳು ಒಂದೊಂದೆಡೆ, ಲಕ್ಷ ಯೋಜನ ದೀರ್ಘವಾಗಿ ಶಾಶ್ವತವಾದ ಕತ್ತಲು ಮುಚ್ಚಿ ಶಿಲಾಗರ್ಭದಂತಿರುವ ದುರ್ಗಮವಾದ ಪರ್ವತಗಳು ಇನ್ನೊಂದೆಡೆ, ಶಾಶ್ವತವಾದ ದೊಡ್ಡ ತೇಜಸ್ಸು ಸೂರ್ಯಾದಿಗಳಂತೆ ಒಂದೆಡೆ,
ಚಂದ್ರಾದಿ ದೇವಗ್ರಹಗಳಲ್ಲಿ ಸಂತತ ಹಿಮದಿಂದ ಸಂಪೂರ್ಣ ಶೀತಗರ್ಭವಾಗಿರುವ ಸ್ಥಳಗಳು ಇನ್ನೊಂದೆಡೆ. ಒಂದೆಡೆ ಕಲ್ಪವೃಕ್ಷಗಳ ತೋಪು ಕೊಚ್ಚಿಕೊಂಡು ಹೋಗುತ್ತಿರುವುದು, ಇನ್ನೊಂದೆಡೆ ದೈತ್ಯರಿಂದ ಏಟು ತಿಂದು ದೇವಪತ್ತನವೊಂದು ಬೀಳುತ್ತಿರುವುದು. ಒಂದೆಡೆ ವೈಮಾನಿಕರು ಬೀಳುತ್ತಿದ್ದರೆ ಬೆಂಕಿಯ ಗೆರೆಯನ್ನು ಎಳೆದಂತಿರುವುದು. ಧೂಮಕೇತುಗಳು ಒಂದು ಎದ್ದು ಒಂದಕ್ಕೊಂದು ಸಂಘಟಿಸಿ ತೋರಣ ಕಟ್ಟಿದಂತೆ ಇರುವುದು ಇನ್ನೊಂದೆಡೆ. ಇನ್ನೊಂದು ಮೇಲ್ಗಡೆಯಲ್ಲಿ ಶುಭಗ್ರಹಗಳು ಸೇರಿರುವವು. ಒಂದೆಡೆ ರಾತ್ರಿಯ ತಮಸ್ಸು, ಇನ್ನೊಂದೆಡೆ ಹಗಲಿನ ಬೆಳಕು. ಒಂದೆಡೆ ಅಬ್ಬರಿಸುತ್ತಿರುವ ಮೇಘ, ಇನ್ನೊಂದೆಡೆ ಮೂಕವಾಗಿರುವ ಶುಭ್ರ ಮೇಘ. ಇನ್ನೊಂದೆಡೆ ಗಾಳಿಯು ಚದುರಿಸಿರುವ ಬಿಳಿಯ ಮೋಡದ ತುಂಡುಗಳು ಹೂವಿನ ಹಾಗೆ ಹರಡಿರುವವು. ಇನ್ನೊಂದೆಡೆ ಎಡೆಬಿಡದೆ ಸ್ವಚ್ಛವಾಗಿ ಶೂನ್ಯತೆಯು ತಾನೇ ತಾನಾಗಿ ದಟ್ಟವಾಗಿರುವುದು. ಅದನ್ನು ನೋಡಿದರೆ ಆನಂದದಿಂದ ಮೃದುವೂ ಶಾಂತವೂ ನಿರ್ಮಲವೂ ಆದ ಬ್ರಹ್ಮಜ್ಞಾನಿಯ ಹೃದಯವೋ ಎಂಬಂತಿರುವುದು. ಬೆಳಗುತ್ತಿರುವ ವಿಮಾನಗಳೆಂಬ ಕಪ್ಪೆಗಳ ಗುಂಪು ಗದ್ಗದ ಸ್ವರದಿಂದ ಕೂಗುತ್ತಿರಲು ಶೂನ್ಯತಾವಾರಿ ಪೂರ್ಣವಾಗಿ ನಭಸ್ಥಲವು ಆಕಾಶವಾಸಿಗಳು ಮಾಡಿದ ಗದ್ದೆಯಂತಿರುವುದು. ಮಯೂರ, ಹೇಮಚೂಡ ಮೊದಲಾದ ಪಕ್ಷಿಗಳಿಂದ ತುಂಬಿರುವುದೊಂದೆಡೆ, ವಿದ್ಯಾಧರಿಯರು ಮೊದಲಾದ ದೇವಿಯರ ವಾಹನಗಳು ಯಥಾವತ್ತಾಗಿ ನಿಂತಿರುವುದೊಂದೆಡೆ, ಇನ್ನೊಂದೆಡೆ ಕುಮಾರಸ್ವಾಮಿಯ ನವಿಲು ಮಂಡಲವಾಗಿ ಕುಣಿಯುತ್ತಿರುವುದು. ಇನ್ನೊಂದೆಡೆ ಅಗ್ನಿಯ ಗಿಣಿಗಳಿಂದ ಭತ್ತದ ಗದ್ದೆಗಳಂತೆ ಹಸುರಾಗಿರುವುದು. ಇನ್ನೊಂದೆಡೆ ಯಮನ ವಾಹನವಾದ ಮಹಿಷದ ಮಹಿಮೆಯಿಂದ ಸಣ್ಣದಾಗಿರುವ ಮೋಡವು. ಇನ್ನೊಂದೆಡೆ ಹುಲ್ಲೆಂದುಕೊಂಡು ಕರಿಯ ಮೋಡಗಳನ್ನು ತಿನ್ನುತ್ತಿರುವ ಕುದುರೆಗಳು. ದೇವಪುರವೊಂದೆಡೆ, ದೈತ್ಯಪುರವಿನ್ನೊಂದೆಡೆ, ಅನ್ಯೋನ್ಯವಾಗಿ ಅಪ್ರಾಪ್ಯವಾಗಿರುವ ನಗರಗಳು ಇನ್ನೊಂದೆಡೆ, ಪರ್ವತಗಳನ್ನು ತೂತು ಮಾಡಬಲ್ಲ ಗಾಳಿ ಇನ್ನೊಂದೆಡೆ, ಕುಲಾಚಲಗಳಷ್ಟು ಭಾರೀ ಆಕಾರವುಳ್ಳವರಾಗಿ ನರ್ತಿಸುತ್ತಿರುವ ಭೈರವರಿಂದ ಮನೋಹರವಾದೆಡೆಯೊಂದು, ರೆಕ್ಕೆಗಳಿರುವ ಪರ್ವತಗಳೆಂಬಂತಿದ್ದು ಕುಣಿಯುತ್ತಿರುವ ವಿನಾಯಕರುಳ್ಳೆಡೆ ಇನ್ನೊಂದು, ಸಶಬ್ದವಾಗಿ ಬೀಸುವ ಗಾಳಿಗಳನ್ನೆಬ್ಬಿಸುವ ಹಾಗೆ ರೆಕ್ಕೆಗಳನ್ನು ಬೀಸುತ್ತಾ ಹಾರಾಡುವ ಪರ್ವತಗಳೊಂದೆಡೆ, ದೇವತಾಸ್ತ್ರೀಯರ ಗುಂಪುಗಳಿಂದ ಮನೋಹರವಾದ ಗಂಧರ್ವನಗರವು ಒಂದೆಡೆ, ಹಾರುತ್ತಿರುವ ಬೆಟ್ಟಗಳಿಂದ ಧ್ವಂಸವಾದ ಲಕ್ಷೋಪಲಕ್ಷ ವೃಕ್ಷಗಳು ಎತ್ತಿ ಹಿಡಿದಿರುವ ಮೋಡಗಳೊಂದೆಡೆ, ಮಾಯೆಯಿಂದ ಭ್ರಾಂತಿ ಕಾಣಿಸುತ್ತಿರುವ ಆಕಾಶ ಸರೋವರದ ತಣ್ಣೀರೊಂದೆಡೆ, ಚಂದ್ರಕಿರಣಗಳನ್ನು ಹಿಡಿದೆಳೆಯುತ್ತಿರುವ ತಂಪು ಮನೋಹರವೂ ಆದ ಮಾರುತಗಳೊಂದೆಡೆ, ಸುಡುತ್ತಿರುವ ಬಿಸಿಗಾಳಿಯಿಂದ ಸುಟ್ಟು ಹೋದ ಮರ ಬೆಟ್ಟ ಮೋಡಗಳೊಂದೆಡೆ, ಸಂಪೂರ್ಣವಾಗಿ ನಿಶ್ಚಲವಾಗಿರುವ ಗಾಳಿಯಿಂದ ನಿಶ್ಶಬ್ದವಾಗಿರುವ ಏಕಾಂತವಾದೆಡೆಯೊಂದು, ಪರ್ವತಗಳಂತಿರುವ ಮೋಡಗಳ ನೂರಾರು ಕೋಡುಗಳೊಂದೆಡೆ, ಮಳೆಗಾಲದ ಮದಿಸಿದ ಮೋಡಗಳ ಮಹಾಗರ್ಜನೆಯೊಂದೆಡೆ, ಸುರಾಸುರರ ಯುದ್ಧದಿಂದ ಹೋಗುವುದಕ್ಕಾಗದ ಇನ್ನೊಂದೆಡೆ, ಆಕಾಶ ಸರೋವರದಲ್ಲಿರುವ ಹಂಸಿಯ ಧ್ವನಿ ಕರೆದ ಹಂಸವಿನ್ನೊಂದೆಡೆ, ಮಂದಾಕಿನಿ ತೀರದಲ್ಲಿರುವ ಕಮಲಗಳನ್ನು ಕಿತ್ತು ಹಾಕುತ್ತಿರುವ ಗಾಳಿಯೊಂದೆಡೆ, ಗಂಗಾದಿ ನದಿಗಳೆಲ್ಲವೂ ಸಶರೀರವಾಗಿ ಇರುವುದರಿಂದ ಮತ್ಸ್ಯ ಮಕರ ಕುಳೀರ ಅಂಬುಜ ಕೂರ್ಮಗಳು ಹಾರಾಡುತ್ತಿರುವುದೊಂದೆಡೆ, ಪಾತಾಳವನ್ನು ಕುರಿತು ಹೋಗುತ್ತಿರುವ ಅರ್ಕನಿಂದ ಆಗಿರುವ ಭೂಛಾಯೆ ಎಂಬ ಕಾಕದ ಮಂದಗತಿಯಿಂದ ಅಲ್ಲಲ್ಲಿ ಆಗಿರುವ ಚಂದ್ರ ಸೂರ್ಯ ಗ್ರಹಣಗಳು, ಸೃಷ್ಟಿ ವಾಯುವು ಅಲ್ಲಾಡಿಸುತ್ತಿರುವ ಮಾಯಾ ಕುಸುಮ ಕಾನನವು ಬೀಳುತ್ತಿರುವ ಪುಷ್ಪಗಳ ತಂಪಾದ ಹನಿಗಳಿಂದ ನಡುಗುತ್ತಿರುವ ದೇವಾಂಗನೆಯರು ಇರುವುದೊಂದೆಡೆ, ಸೊಳ್ಳೆಗಳಿಂದ ತುಂಬಿದ ಅತ್ತಿಯ ಹಣ್ಣುಗಳಂತೆ ಭೂತ ಸಂಚಯವನ್ನು ಪ್ರಾಣಿ ಸಂಚಯವನ್ನು ಗರ್ಭದಲ್ಲಿ ತುಂಬಿಕೊಂಡು ತಿರುಗುತ್ತಿರುವ ಜಗತ್ರಯವನ್ನು ದಾಟಿ ಆ ಇಬ್ಬರು ವರಾಂಗನೆಯರು, ಅಂದರೆ ಆ ಲೀಲಾದೇವಿಯು ಸರಸ್ವತೀ ದೇವಿ ಅಥವಾ ಪ್ರಜ್ಞಾದೇವಿಯು ಮತ್ತೆ ಮಹೀತಲಕ್ಕೆ ಇಳಿಯಲು ತಿರುಗಿದರು. ನೆನಪಿರಲಿ, ಅವರಿಬ್ಬರು ದೃಶ್ಯಮಯವಾದ ಜಗತ್ತನ್ನು ಕಾಣಬೇಕೆಂಬ ಉದ್ದೇಶದಿಂದಲೇ ಮನೋಮಯ ಶರೀರವನ್ನು ಪಡೆದು ಹೊರಟುದರಿಂದ ಸಮಸ್ತ ದೃಶ್ಯಗಳಿಗೂ ಅವರು ದ್ರಷ್ಟೃವಾಗುತ್ತಾರೆ. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಲೀಲಾದೇವಿ ಗಮನ ವರ್ಣನೆ ಎಂಬ 24ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.